ಎಲ್ಲರಿಗೂ ನಮಸ್ಕಾರ. 92 ವರ್ಷದ ಬಾಳು ನನಗೆ ಕಲಿಸಿದ್ದೇನೆಂದರೆ ಪ್ರತಿ ನಿಜವನ್ನು ಹೇಳುವುದು ಯಾವಾಗಲೂ ವಿವೇಕವಲ್ಲ. ಕೆಲವು ನುಡಿಗಳಿಂತಿವೆ, ಅವುಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಂಡರೆ ನಿಮ್ಮ ಬಾಳು ಉಳಿಯಬಹುದು. ಆದರೆ ಅವುಗಳನ್ನು ತಪ್ಪು ಮನುಷ್ಯನ ಮುಂದೆ ಹೇಳಿದರೆ ಎಲ್ಲವೂ ನಿಮ್ಮ ಕೈಯಿಂದ ಹಾರಿ ಹೋಗಬಹುದು. ನಾನು ನಿಮಗೆ ಆ ದಿನದ ಕಥೆಯನ್ನು ಹೇಳುತ್ತಿದ್ದೇನೆ, ಯಾವಾಗ ನಾನು ಬಹುತೇಕ ಎಲ್ಲವನ್ನೂ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದ್ದೆ. ಇದು ಯಾವುದೇ ಸಿನಿಮಾ ಹಾಡ್ಸ ಅಲ್ಲ, ಬೆಂಕಿ ಹತ್ತಿಲಲ್ಲ, ಪ್ರವಾಹ ಬರಲಿಲ್ಲ, ಕೇವಲ ಒಂದು ಸಣ್ಣ ದೋಷ. ನಾನು ನನ್ನ ಗುಟ್ಟನ್ನು ತಪ್ಪು ಮನುಷ್ಯನಿಗೆ ಹೇಳಿದ್ದೆ. ವರ್ಷ 1967. ನಾನು ಆಗ ಯುವಕನಾಗಿದ್ದೆ, ಕಷ್ಟಪಟ್ಟು ದುಡಿಯುತ್ತಿದ್ದೆ ಮತ್ತು ಕಳೆದ 15 ವರ್ಷಗಳಿಂದ ನನ್ನ ಸಣ್ಣ ಜೂತಿಗಳ ಅಂಗಡಿಯನ್ನು ನಡೆಸುತ್ತಿದ್ದೆ. ನಿಧಾನವಾಗಿ ಹಗಲು ರಾತ್ರಿ ದುಡಿಮೆಯಿಂದ ನಾನು ಸಾಕಷ್ಟು ಸೊತ್ತನ್ನು ಉಳಿಸಿದ್ದೆ. ಒಂದು ದೊಡ್ಡ ಸ್ವಪ್ನವನ್ನು ನನಸು ಮಾಡಿಕೊಳ್ಳಲು, ನನ್ನ ಅಂಗಡಿಯ ಬಿಲ್ಡಿಂಗನ್ನು ಖರೀದಿಸುವುದು. ಈಗ ನಾನು ಬಾಡಿಗೆದಾರನಲ್ಲ, ಮಾಲೀಕನಾಗಬೇಕಿತ್ತು. ನನ್ನ ಮನೆ ಮಾಲೀಕ ಮಿಸ್ಟರ್ ಕಾಸ್ಟಿಲ್ಲಾನು ವಯಸ್ಸಾಗಿದ್ದರು ಮತ್ತು ಮಾರಾಟಕ್ಕೆ ಸಿದ್ಧವಾಗಿದ್ದರು. ನಾವು ಬೆಲೆಯ ಮೇಲೆ ಒಪ್ಪಂದ ಮಾಡಿದ್ದೆವು. ಎಲ್ಲವೂ ನಿಶ್ಚಿತವಾಗಿತ್ತು, ಕೇವಲ 3 ವಾರಗಳ ದೂರವಿತ್ತು ಆ ದಿನದಿಂದ ನಾನು ನನ್ನ ಸ್ವಂತ ಬಿಲ್ಡಿಂಗ್ನ ಮಾಲೀಕನಾಗುವುದಕ್ಕೆ. ಆದರೆ ಇದೇ ನಾನು ಆ ದೋಷ ಮಾಡಿದೆ. ಬಹುಶಃ ನೀವು ಪ್ರತಿದಿನ ಮಾಡುತ್ತಿರುವಂತೆ ನಿಮ್ಮ ಆನಂದ, ನಿಮ್ಮ ಯೋಜನೆಗಳು, ನಿಮ್ಮ ಸ್ವಪ್ನಗಳನ್ನು ಬೇರೆ ಮನುಷ್ಯನೊಂದಿಗೆ ಹಂಚಿಕೊಳ್ಳುವುದು. ಅವನ ಹೆಸರು ವಿನ್ಸೆಂಟ್ ಮೆಲ್. ಅವನು ಪ್ರತಿ ತಿಂಗಳು ನನ್ನ ಅಂಗಡಿಗೆ ಬಂದು ಜೂತಿಗಳನ್ನು ಪಾಲಿಷ್ ಮಾಡಿಸುತ್ತಿದ್ದ. ನಿಧಾನವಾಗಿ ಮಾತುಕತೆ ನಡೆಯುತ್ತಿತ್ತು. ಕೆಲವೊಮ್ಮೆ ಹಳೆಯ ದಿನಗಳ ಕಥೆಗಳು, ಕೆಲವೊಮ್ಮೆ ಪರಿಸರದ ಕಥೆಗಳು, ಕೆಲವೊಮ್ಮೆ ಬೇಸ್ಬಾಲ್. ಅವನು ನನಗೆ ತನ್ನವನಂತೆ ಅನಿಸುತ್ತಿತ್ತು. ವರ್ಷಗಳಿಂದ ಅವನನ್ನು ನೋಡುತ್ತಿದ್ದುದರಿಂದ ಅವನು ಭರವಸೆಗೆ ಯೋಗ್ಯನೆಂದು ನನಗೆ ತೋರುತ್ತಿತ್ತು. ಮತ್ತು ಒಂದು ದಿನ ಅವನು ನಗತಾ ಕೇಳಿದಾಗ ಎಲ್ಲ ಹೇಗಿದೆ ಎಂದು ನಾನು ಹೆಮ್ಮೆಯಿಂದ ಅವನಿಗೆ ಎಲ್ಲವನ್ನೂ ಹೇಳಿದೆ. ನಾನು ಹೇಳಿದೆ, ವಿನ್ನಿ, ನಾನು ಈ ಬಿಲ್ಡಿಂಗ್ ಅನ್ನು ಖರೀದಿಸುತ್ತಿದ್ದೇನೆ. ಕೇವಲ 3 ವಾರಗಳಲ್ಲಿ ಇದು ನನ್ನದಾಗುತ್ತದೆ. ಆ ಕ್ಷಣದಲ್ಲಿ ನಾನು ನನ್ನ ಆನಂದವನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂದು ಭಾವಿಸಿದೆ. ಆದರೆ ವಾಸ್ತವದಲ್ಲಿ ನಾನು ನನ್ನ ಅದೃಷ್ಟವನ್ನು ಬೇರೆ ಮನುಷ್ಯನ ಕೈಗೆ ಒಪ್ಪಿಸುತ್ತಿದ್ದೆ. 2 ದಿನಗಳ ನಂತರ ಫೋನ್ ಬಂದಿತು ಮತ್ತು ಆ ಒಂದು ಫೋನ್ ಕಾಲ್ ನನ್ನ ಬಾಳನ್ನು ಬದಲಾಯಿಸಿತು. ಮಿಸ್ಟರ್ ಕಾಸ್ಟಿಲ್ಲಾನೋ ಹೇಳಿದರು, ಯಾರೋ ನಿಶ್ಚಿತ ಬೆಲೆಗಿಂತ 20% ಹೆಚ್ಚು ಆಫರ್ ನೀಡಿದ್ದಾರೆ, ಸ್ವತ್ತು ಹಣದಲ್ಲಿ, ತಕ್ಷಣದ ಡೀಲ್. ಮತ್ತು ಅವರು, ಆ ಮನುಷ್ಯ ಯಾರ ಮೇಲೆ ನಾನು ಭರವಸೆ ಇಟ್ಟಿದ್ದೇನೋ, ವಿನ್ಸೆಂಟ್ ಮೆಲ್, ಅವನು ಕೇವಲ ಒಂದು ಮಾಹಿತಿಯ ಲಾಭ ಪಡೆದು ನನ್ನ ಸ್ವಪ್ನವನ್ನು ನನ್ನಿಂದ ಕಸಿದುಕೊಂಡ. ಮತ್ತು ಮುಂದಿನ 8 ವರ್ಷಗಳವರೆಗೆ ಅವನು ನನ್ನ ಮನೆ ಮಾಲೀಕನಾಗಿಯೇ ಉಳಿದ. ಬಾಡಿಗೆ ಹೆಚ್ಚಿಸಿದ, ತೊಂದರೆಗಳನ್ನು ನೀಡಿದ ಮತ್ತು ಪ್ರತಿ ಬಾರಿ ನನ್ನ ಆ ದೋಷವನ್ನು ನೆನಪಿಸಿದ. ನಾನು ನನ್ನ ನುಡಿಯನ್ನು ನನ್ನಲ್ಲಿಯೇ ಇಟ್ಟುಕೊಳ್ಳಲಿಲ್ಲ. ಆ ದಿನ ನಾನು ಕಲಿತೆ, ಬಾಳಿನಲ್ಲಿ ಕೆಲವು ನುಡಿಗಳಿಂತಿವೆ, ಅವುಗಳನ್ನು ಮೌನವಾಗಿ ಇಟ್ಟುಕೊಂಡರೆ ಮಾತ್ರ ಸುರಕ್ಷಿತವಾಗಿರುತ್ತವೆ. ಇದು ಚಾಣಾಕ್ಷತೆಯಲ್ಲ, ಇದು ವಿವೇಕವಾಗಿದೆ. ಏಕೆಂದರೆ ನುಡಿಗಳಲ್ಲಿ ಬಲವಿದೆ ಮತ್ತು ಒಮ್ಮೆ ಅವು ಹೊರಬಂದರೆ ನೀವು ಅವು ಎಲ್ಲಿಗೆ ತಲುಪುತ್ತವೆ ಮತ್ತು ಯಾವ ರೂಪದಲ್ಲಿ ಹಿಂತಿರುಗುತ್ತವೆ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಇಂದು 92 ವರ್ಷದ ವಯಸ್ಸಿನಲ್ಲಿ ನಾನು ನಿಮಗ ಆ 7 ಗುತ್ತುಗಳನ್ನು ಹೇಳುತ್ತಿದ್ದೇನೆ, ಯಾವುಗಳನ್ನು ನಾನು ಬಹಳ ತಡವಾಗಿ ಕಲಿತೆ, ಆದರೆ ಕನಸಿದು ನನಗೆ ಮೊದಲೇ ತಿಳಿದಿತ್ತು ಎಂದು. 1. ನೀವು ಎಂದಿಗೂ ಯಾರಿಗೂ ಹೇಳಬಾರದು ನಿಮ್ಮ ಬಳಿ ಎಷ್ಟು ಸ್ವತ್ತಿದೆ ಎಂದು. ಇದು ಕೇಳಲು ಸರಳ ಮತ್ತು ಸಂಘ ಸಲಹೆಯಂತೆ ತೋರಬಹುದು, ಆದರೆ 92 ವರ್ಷದ ಬಾಳಿನ ಅನುಭೂತಿಯಿಂದ ನಾನು ನಿಮಗೆ ಹೇಳುತ್ತಿದ್ದೇನೆ, ಇದು ಆ ದೋಷಗಳಲ್ಲಿ ಒಂದು. ಯಾವುದು ಮೌನವಾಗಿ ನಿಮ್ಮ ಇಡೀ ಬಾಳಿನ ಸಮತೆಯನ್ನು ಹಾಳು ಮಾಡಬಹುದು. ನಾನು ಯುವಕನಾಗಿದ್ದಾಗ ಸ್ವತ್ತಿನ ಬಗ್ಗೆ ಮುಕ್ತವಾಗಿ ನುಡಿಯುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತಿತ್ತು. ಇದು ಖಾಸಗಿ ವಿಷಯವಾಗಿತ್ತು. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಬಾಂಧವ್ಯ ದಂತೆ ಮನುಷ್ಯರು ತಮ್ಮ ಬಳಿ ಸ್ವತ್ತು ಇರುವುದನ್ನು ತೋರಿಸುತ್ತಿರಲಿಲ್ಲ, ಕೊರತೆಯನ್ನು ರೋಧಿಸುತ್ತಿರಲಿಲ್ಲ. ಆದರೆ ನಿಧಾನವಾಗಿ ನಾನು ಜಗತ್ತು ಬದಲಾಯಿಸುತ್ತಿರುವುದನ್ನು ನೋಡಿದೆ. ಈಗ ಮನುಷ್ಯರು ಯೋಚಿಸದೇ ತಮ್ಮ ಸಂಬಳ, ಉಳಿತಾಯ, ಹೂಡಿಕೆಗಳನ್ನು ಎಲ್ಲರ ಮುಂದೆ ತೆರೆದಿಡುತ್ತಾರೆ. ಕೆಲವೊಮ್ಮೆ ಸ್ನೇಹಿತರ ನಡುವೆ, ಕೆಲವೊಮ್ಮೆ ಸಹೋದ್ಯೋಗಿಗಳ ಮುಂದೆ, ಕೆಲವೊಮ್ಮೆ ಇಂಟರ್ನೆಟ್ನಲ್ಲಿ ಅಪರಿಚಿತರ ನಡುವೆಯೂ. ಮತ್ತು ನಾನು ಪ್ರತಿ ಬಾರಿ ಅದರ ಪರಿಣಾಮವನ್ನು ನೋಡಿದ್ದೇನೆ. ನನಗೆ ಒಬ್ಬ ಮನುಷ್ಯ ನೆನಪಾಗಿದ್ದಾರೆ, ರಣವೀರ್. ಸರಳ ಮನುಷ್ಯ, ಶಿಪ್ಯಾರ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದ. 1971ರಲ್ಲಿ ಅವನ ಬಾಳು ಒಮ್ಮೆಲೆ ಬದಲಾಯಿತು. ತನ್ನ ಆಂಟಿಯಿಂದ ಉತ್ತರಾಧಿಕಾರವಾಗಿ 1 ಲಕ್ಷ ರೂಪಾಯಿ ಬಂದಿತು. ಆ ಸಮಯದಲ್ಲಿ ಅದು ತುಂಬಾ ದೊಡ್ಡ ಮೊತ್ತವಾಗಿತ್ತು. ಯಾರಾದರೂ ತಮ್ಮ ಬಾಳಿಗೆ ಹೊಸ ಆರಂಭ ಕೊಡಬಹುದಾಗಿತ್ತು. ಆದರೆ ರಣವೀರ್ ಅದೇ ದೋಷ ಮಾಡಿದ. ಅವನು ಈ ವಿಷಯವನ್ನು ತನ್ನಲ್ಲಿಯೇ ಇಟ್ಟುಕೊಂಡಿರಲಿಲ್ಲ.
ಅವನು ಈ ಸುದ್ದಿಯನ್ನು ಕೆಲವು ಸಹೋದ್ಯೋಗಿಗಳಿಗೆ, ನಂತರ ನೆರೆಹೊರೆಯವರಿಗೆ, ಗುರುತಿನ ಮನುಷ್ಯರಿಗೆ ಹೇಳಿದ. ಅವನು ತನ್ನ ಆನಂದವನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂದು ಭಾವಿಸಿದ. ಆದರೆ ವಾಸ್ತವದಲ್ಲಿ ಅವನು ತನ್ನ ಅದೃಷ್ಟವನ್ನು ಮತ್ತೊಬ್ಬ ಮನುಷ್ಯನ ಕೈಗೆ ಒಪ್ಪಿಸುತ್ತಿದ್ದ. 2 ದಿನಗಳ ನಂತರ ಫೋನ್ ಬಂದಿತು, ಮತ್ತು ಆ ಒಂದು ಫೋನ್ ಕಾಲ್ ನನ್ನ ಬಾಳನ್ನು ಬದಲಾಯಿಸಿತು. ಮಿಸ್ಟರ್ ಕಾಸ್ಟಿಲ್ಲಾನೋ ಹೇಳಿದರು, ಯಾರೋ ನಿಶ್ಚಿತ ಬೆಲೆಗಿಂತ 20% ಹೆಚ್ಚು ಆಫರ್ ನೀಡಿದ್ದಾರೆ, ಸ್ವತ್ತು ಹಣದಲ್ಲಿ, ತಕ್ಷಣದ ಡೀಲ್. ಮತ್ತು ಅವರು, ಆ ಮನುಷ್ಯ ಯಾರ ಮೇಲೆ ನಾನು ಭರವಸೆ ಇಟ್ಟಿದ್ದೇನೋ, ವಿನ್ಸೆಂಟ್ ಮೆಲ್, ಅವನು ಕೇವಲ ಒಂದು ಮಾಹಿತಿಯ ಲಾಭ ಪಡೆದು ನನ್ನ ಸ್ವಪ್ನವನ್ನು ನನ್ನಿಂದ ಕಸಿದುಕೊಂಡ. ಮತ್ತು ಮುಂದಿನ 8 ವರ್ಷಗಳವರೆಗೆ ಅವನು ನನ್ನ ಮನೆಮಾಲೀಕನಾಗಿಯೇ ಉಳಿದ. ಬಾಡಿಗೆ ಹೆಚ್ಚಿಸಿದ, ತೊಂದರೆಗಳನ್ನು ನೀಡಿದ, ಮತ್ತು ಪ್ರತಿ ಬಾರಿ ನನ್ನ ಆ ದೋಷವನ್ನು ನೆನಪಿಸಿದ. ನಾನು ನನ್ನ ನುಡಿಯನ್ನು ನನ್ನಲ್ಲಿಯೇ ಇಟ್ಟುಕೊಳ್ಳಲಿಲ್ಲ. ಆ ದಿನ ನಾನು ಕಲಿತೆ, ಬಾಳಿನಲ್ಲಿ ಕೆಲವು ನುಡಿಗಳಿಂತಿವೆ, ಅವುಗಳನ್ನು ಮೌನವಾಗಿ ಇಟ್ಟುಕೊಂಡರೆ ಮಾತ್ರ ಸುರಕ್ಷಿತವಾಗಿರುತ್ತವೆ. ಇದು ಚಾಣಾಕ್ಷತೆಯಲ್ಲ, ಇದು ವಿವೇಕವಾಗಿದೆ, ಏಕೆಂದರೆ ನುಡಿಗಳಲ್ಲಿ ಬಲವಿದೆ. ಮತ್ತು ಒಮ್ಮೆ ಅವು ಹೊರಬಂದರೆ ನೀವು ಅವು ಎಲ್ಲಿಗೆ ತಲುಪುತ್ತವೆ ಮತ್ತು ಯಾವ ರೂಪದಲ್ಲಿ ಹಿಂತಿರುಗುತ್ತವೆ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಇಂದು 92 ವರ್ಷದ ವಯಸ್ಸಿನಲ್ಲಿ ನಾನು ನಿಮಗೆ ಆ 7 ಗುತ್ತುಗಳನ್ನು ಹೇಳುತ್ತಿದ್ದೇನೆ, ಯಾವುಗಳನ್ನು ನಾನು ಬಹಳ ತಡವಾಗಿ ಕಲಿತೆ, ಆದರೆ ಕನಸಿದು ನನಗೆ ಮೊದಲೇ ತಿಳಿದಿತ್ತು ಎಂದು. 1. ನೀವು ಎಂದಿಗೂ ಯಾರಿಗೂ ಹೇಳಬಾರದು ನಿಮ್ಮ ಬಳಿ ಎಷ್ಟು ಸ್ವತ್ತಿದೆ ಎಂದು. ಇದು ಕೇಳಲು ಸರಳ ಮತ್ತು ಸಣ್ಣ ಸಲಹೆಯಂತೆ ತೋರಬಹುದು, ಆದರೆ 92 ವರ್ಷದ ಬಾಳಿನ ಅನುಭೂತಿಯಿಂದ ನಾನು ನಿಮಗೆ ಹೇಳುತ್ತಿದ್ದೇನೆ, ಇದು ಆ ದೋಷಗಳಲ್ಲಿ ಒಂದು. ಯಾವುದು ಮೌನವಾಗಿ ನಿಮ್ಮ ಇಡೀ ಬಾಳಿನ ಸಮತೆಯನ್ನು ಹಾಳು ಮಾಡಬಹುದು. ನಾನು ಯುವಕನಾಗಿದ್ದಾಗ ಸ್ವತ್ತಿನ ಬಗ್ಗೆ ಮುಕ್ತವಾಗಿ ನುಡಿಯುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತಿತ್ತು. ಇದು ಖಾಸಗಿ ವಿಷಯವಾಗಿತ್ತು. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಬಾಂಧವ್ಯ ದಂತೆ ಮನುಷ್ಯರು ತಮ್ಮ ಬಳಿ ಸ್ವತ್ತು ಇರುವುದನ್ನು ತೋರಿಸುತ್ತಿರಲಿಲ್ಲ, ಕೊರತೆಯನ್ನು ರೋಧಿಸುತ್ತಿರಲಿಲ್ಲ. ಆದರೆ ನಿಧಾನವಾಗಿ ನಾನು ಜಗತ್ತು ಬದಲಾಯಿಸುತ್ತಿರುವುದನ್ನು ನೋಡಿದೆ. ಈಗ ಮನುಷ್ಯರು ಯೋಚಿಸದೇ ತಮ್ಮ ಸಂಬಳ, ಉಳಿತಾಯ, ಹೂಡಿಕೆಗಳನ್ನು ಎಲ್ಲರ ಮುಂದೆ ತೆರೆದಿಡುತ್ತಾರೆ. ಕೆಲವೊಮ್ಮೆ ಸ್ನೇಹಿತರ ನಡುವೆ, ಕೆಲವೊಮ್ಮೆ ಸಹೋದ್ಯೋಗಿಗಳ ಮುಂದೆ, ಕೆಲವೊಮ್ಮೆ ಇಂಟರ್ನೆಟ್ನಲ್ಲಿ ಅಪರಿಚಿತರ ನಡುವೆಯೂ. ಮತ್ತು ನಾನು ಪ್ರತಿ ಬಾರಿ ಅದರ ಪರಿಣಾಮವನ್ನು ನೋಡಿದ್ದೇನೆ. ನನಗೆ ಒಬ್ಬ ಮನುಷ್ಯ ನೆನಪಾಗಿದ್ದಾರೆ, ರಣವೀರ್. ಸರಳ ಮನುಷ್ಯ, ಶಿಪ್ಯಾರ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದ. 1971ರಲ್ಲಿ ಅವನ ಬಾಳು ಒಮ್ಮೆಲೆ ಬದಲಾಯಿತು. ತನ್ನ ಆಂಟಿಯಿಂದ ಉತ್ತರಾಧಿಕಾರವಾಗಿ 1 ಲಕ್ಷ ರೂಪಾಯಿ ಬಂದಿತು. ಆ ಸಮಯದಲ್ಲಿ ಅದು ತುಂಬಾ ದೊಡ್ಡ ಮೊತ್ತವಾಗಿತ್ತು. ಯಾರಾದರೂ ತಮ್ಮ ಬಾಳಿಗೆ ಹೊಸ ಆರಂಭ ಕೊಡಬಹುದಾಗಿತ್ತು. ಆದರೆ ರಣವೀರ್ ಅದೇ ದೋಷ ಮಾಡಿದ. ಅವನು ಈ ವಿಷಯವನ್ನು ತನ್ನಲ್ಲಿಯೇ ಇಟ್ಟುಕೊಂಡಿರಲಿಲ್ಲ. ಅವನು ಈ ಸುದ್ದಿಯನ್ನು ಕೆಲವು ಸಹೋದ್ಯೋಗಿಗಳಿಗೆ, ನಂತರ ನೆರೆಹೊರೆಯವರಿಗೆ, ಗುರುತಿನ ಮನುಷ್ಯರಿಗೆ ಹೇಳಿದ. ಅವನು ತನ್ನ ಆನಂದವನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂದು ಭಾವಿಸಿದ. ಆದರೆ ವಾಸ್ತವದಲ್ಲಿ ಅವನು ತನ್ನ ಅದೃಷ್ಟವನ್ನು ಮತ್ತೊಬ್ಬ ಮನುಷ್ಯನ ಕೈಗೆ ಒಪ್ಪಿಸುತ್ತಿದ್ದ. 2 ದಿನಗಳ ನಂತರ ಫೋನ್ ಬಂದಿತು, ಮತ್ತು ಆ ಒಂದು ಫೋನ್ ಕಾಲ್ ನನ್ನ ಬಾಳನ್ನು ಬದಲಾಯಿಸಿತು. ಮಿಸ್ಟರ್ ಕಾಸ್ಟಿಲ್ಲಾನೋ ಹೇಳಿದರು, ಯಾರೋ ನಿಶ್ಚಿತ ಬೆಲೆಗಿಂತ 20% ಹೆಚ್ಚು ಆಫರ್ ನೀಡಿದ್ದಾರೆ, ಸ್ವತ್ತು ಹಣದಲ್ಲಿ, ತಕ್ಷಣದ ಡೀಲ್. ಮತ್ತು ಅವರು, ಆ ಮನುಷ್ಯ ಯಾರ ಮೇಲೆ ನಾನು ಭರವಸೆ ಇಟ್ಟಿದ್ದೇನೋ, ವಿನ್ಸೆಂಟ್ ಮೆಲ್, ಅವನು ಕೇವಲ ಒಂದು ಮಾಹಿತಿಯ ಲಾಭ ಪಡೆದು ನನ್ನ ಸ್ವಪ್ನವನ್ನು ನನ್ನಿಂದ ಕಸಿದುಕೊಂಡ. ಮತ್ತು ಮುಂದಿನ 8 ವರ್ಷಗಳವರೆಗೆ ಅವನು ನನ್ನ ಮನೆಮಾಲೀಕನಾಗಿಯೇ ಉಳಿದ. ಬಾಡಿಗೆ ಹೆಚ್ಚಿಸಿದ, ತೊಂದರೆಗಳನ್ನು ನೀಡಿದ, ಮತ್ತು ಪ್ರತಿ ಬಾರಿ ನನ್ನ ಆ ದೋಷವನ್ನು ನೆನಪಿಸಿದ. ನಾನು ನನ್ನ ನುಡಿಯನ್ನು ನನ್ನಲ್ಲಿಯೇ ಇಟ್ಟುಕೊಳ್ಳಲಿಲ್ಲ. ಆ ದಿನ ನಾನು ಕಲಿತೆ, ಬಾಳಿನಲ್ಲಿ ಕೆಲವು ನುಡಿಗಳಿಂಟಿವೆ, ಅವುಗಳನ್ನು ಮೌನವಾಗಿ ಇಟ್ಟುಕೊಂಡರೆ ಮಾತ್ರ ಸುರಕ್ಷಿತವಾಗಿರುತ್ತವೆ. ಇದು ಚಾಣಾಕ್ಷತೆಯಲ್ಲ, ಇದು ವಿವೇಕವಾಗಿದೆ, ಏಕೆಂದರೆ ನುಡಿಗಳಲ್ಲಿ ಬಲವಿದೆ. ಮತ್ತು ಒಮ್ಮೆ ಅವು ಹೊರಬಂದರೆ ನೀವು ಅವು ಎಲ್ಲಿಗೆ ತಲುಪುತ್ತವೆ ಮತ್ತು ಯಾವ ರೂಪದಲ್ಲಿ ಹಿಂತಿರುಗುತ್ತವೆ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಇಂದು 92 ವರ್ಷದ ವಯಸ್ಸಿನಲ್ಲಿ ನಾನು ನಿಮಗೆ ಆ 7 ಗುತ್ತುಗಳನ್ನು ಹೇಳುತ್ತಿದ್ದೇನೆ, ಯಾವುಗಳನ್ನು ನಾನು ಬಹಳ ತಡವಾಗಿ ಕಲಿತೆ, ಆದರೆ ಕನಸಿದು ನನಗೆ ಮೊದಲೇ ತಿಳಿದಿತ್ತು ಎಂದು. 1. ನೀವು ಎಂದಿಗೂ ಯಾರಿಗೂ ಹೇಳಬಾರದು ನಿಮ್ಮ ಬಳಿ ಎಷ್ಟು ಸ್ವತ್ತಿದೆ ಎಂದು. ಇದು ಕೇಳಲು ಸರಳ ಮತ್ತು ಸಣ್ಣ ಸಲಹೆಯಂತೆ ತೋರಬಹುದು, ಆದರೆ 92 ವರ್ಷದ ಬಾಳಿನ ಅನುಭೂತಿಯಿಂದ ನಾನು ನಿಮಗೆ ಹೇಳುತ್ತಿದ್ದೇನೆ, ಇದು ಆ ದೋಷಗಳಲ್ಲಿ ಒಂದು. ಯಾವುದು ಮೌನವಾಗಿ ನಿಮ್ಮ ಇಡೀ ಬಾಳಿನ ಸಮತೆಯನ್ನು ಹಾಳು ಮಾಡಬಹುದು. ನಾನು ಯುವಕನಾಗಿದ್ದಾಗ ಸ್ವತ್ತಿನ ಬಗ್ಗೆ ಮುಕ್ತವಾಗಿ ನುಡಿಯುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತಿತ್ತು. ಇದು ಖಾಸಗಿ ವಿಷಯವಾಗಿತ್ತು. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಬಾಂಧವ್ಯ ದಂತೆ ಮನುಷ್ಯರು ತಮ್ಮ ಬಳಿ ಸ್ವತ್ತು ಇರುವುದನ್ನು ತೋರಿಸುತ್ತಿರಲಿಲ್ಲ, ಕೊರತೆಯನ್ನು ರೋಧಿಸುತ್ತಿರಲಿಲ್ಲ. ಆದರೆ ನಿಧಾನವಾಗಿ ನಾನು ಜಗತ್ತು ಬದಲಾಯಿಸುತ್ತಿರುವುದನ್ನು ನೋಡಿದೆ. ಈಗ ಮನುಷ್ಯರು ಯೋಚಿಸದೇ ತಮ್ಮ ಸಂಬಳ, ಉಳಿತಾಯ, ಹೂಡಿಕೆಗಳನ್ನು ಎಲ್ಲರ ಮುಂದೆ ತೆರೆದಿಡುತ್ತಾರೆ. ಕೆಲವೊಮ್ಮೆ ಸ್ನೇಹಿತರ ನಡುವೆ, ಕೆಲವೊಮ್ಮೆ ಸಹೋದ್ಯೋಗಿ
ಸಹೋದ್ಯೋಗಿಗಳ ಮುಂದೆ, ಕೆಲವೊಮ್ಮೆ ಇಂಟರ್ನೆಟ್ನಲ್ಲಿ ಅಪರಿಚಿತರ ನಡುವೆಯೂ, ಮತ್ತು ನಾನು ಪ್ರತಿ ಬಾರಿ ಅದರ ಪರಿಣಾಮವನ್ನು ನೋಡಿದ್ದೇನೆ. ನನಗೆ ಒಬ್ಬ ಮನುಷ್ಯ ನೆನಪಾಗಿದ್ದಾರೆ. ರಣವೀರ್, ಸರಳ ಮನುಷ್ಯ, ಶಿಪ್ಯಾರ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದ. 1971ರಲ್ಲಿ ಅವನ ಬಾಳು ಒಮ್ಮೆಲೆ ಬದಲಾಯಿತು. ತನ್ನ ಆಂಟಿಯಿಂದ ಉತ್ತರಾಧಿಕಾರವಾಗಿ 1,00,000 ರೂಪಾಯಿ ಬಂದಿತು. ಆ ಸಮಯದಲ್ಲಿ ಅದು ತುಂಬಾ ದೊಡ್ಡ ಮೊತ್ತವಾಗಿತ್ತು. ಯಾರಾದರೂ ತಮ್ಮ ಬಾಳಿಗೆ ಹೊಸ ಆರಂಭ ಕೊಡಬಹುದಾಗಿತ್ತು. ಆದರೆ ರಣವೀರ್ ಅದೇ ದೋಷ ಮಾಡಿದ. ಅವನು ಈ ವಿಷಯವನ್ನು ತನ್ನಲ್ಲಿಯೇ ಇಟ್ಟುಕೊಂಡಿರಲಿಲ್ಲ. ಅವನು ಈ ಸುದ್ದಿಯನ್ನು ಕೆಲವು ಸಹೋದ್ಯೋಗಿಗಳಿಗೆ, ನಂತರ ನೆರೆಹೊರೆಯವರಿಗೆ, ಗುರುತಿನ ಮನುಷ್ಯರಿಗೆ ಹೇಳಿದ. ಅವನು ತನ್ನ ಆನಂದವನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂದು ಭಾವಿಸಿದ. ಆದರೆ ವಾಸ್ತವದಲ್ಲಿ ಅವನು ತನ್ನ ಅದೃಷ್ಟವನ್ನು ಮತ್ತೊಬ್ಬ ಮನುಷ್ಯನ ಕೈಗೆ ಒಪ್ಪಿಸುತ್ತಿದ್ದ. 2 ದಿನಗಳ ನಂತರ ಫೋನ್ ಬಂದಿತು, ಮತ್ತು ಆ ಒಂದು ಫೋನ್ ಕಾಲ್ ನನ್ನ ಬಾಳನ್ನು ಬದಲಾಯಿಸಿತು. ಮಿಸ್ಟರ್ ಕಾಸ್ಟಿಲ್ಲಾನೋ ಹೇಳಿದರು, ಯಾರೋ ನಿಶ್ಚಿತ ಬೆಲೆಗಿಂತ 20% ಹೆಚ್ಚು ಆಫರ್ ನೀಡಿದ್ದಾರೆ, ಸ್ವತ್ತು ಹಣದಲ್ಲಿ, ತಕ್ಷಣದ ಡೀಲ್. ಮತ್ತು ಅವರು, ಆ ಮನುಷ್ಯ ಯಾರ ಮೇಲೆ ನಾನು ಭರವಸೆ ಇಟ್ಟಿದ್ದೇನೋ, ವಿನ್ಸೆಂಟ್ ಮೆಲ್, ಅವನು ಕೇವಲ ಒಂದು ಮಾಹಿತಿಯ ಲಾಭ ಪಡೆದು ನನ್ನ ಸ್ವಪ್ನವನ್ನು ನನ್ನಿಂದ ಕಸಿದುಕೊಂಡ. ಮತ್ತು ಮುಂದಿನ 8 ವರ್ಷಗಳವರೆಗೆ ಅವನು ನನ್ನ ಮನೆಮಾಲೀಕನಾಗಿಯೇ ನುಡಿದ. ಕೇವಲ ಮನಸ್ಸು ಹಗುರ ಮಾಡಿಕೊಳ್ಳಲು. ಆದರೆ ಜಗತ್ತು ಸಣ್ಣದು, ಮತ್ತು ಅದೃಷ್ಟ ವಿಚಿತ್ರವಾದ ಆಟಗಳನ್ನಾಡುತ್ತದೆ. ಆ ಗ್ರಾಹಕ ಆ ಸಪ್ಲೈಯರ್ನ ಚಚ್ಚರ ತಮ್ಮನಾಡಿ ಹೊರಬಂದ. ಆ ಒಂದು ಸಂಭಾಷಣೆ ನನಗೆ ಬಹಳ ದುಬಾರಿಯಾಯಿತು. ನಾನು ಆ ಸಪ್ಲೈಯರನ್ನು ಕಳೆದುಕೊಂಡೆ ಮತ್ತು ಹೊಸ ಸಪ್ಲೈಯರ್ಗಳನ್ನು ಹುಡುಕಬೇಕಾಯಿತು. ಅದು ಕೆಟ್ಟ ನಿಯಮಗಳಲ್ಲಿ ಈ ನಷ್ಟವನ್ನು ಸರಿಪಡಿಸಲು ನನಗೆ 6 ತಿಂಗಳು ಬೇಕಾಯಿತು. ಮತ್ತು ರಾಮಪಾಲನ್ನು ನಾನು ಕೆಲಸದಿಂದ ತೆಗೆದುಹಾಕಬೇಕಾಯಿತು, ಏಕೆಂದರೆ ನಾನು ಅವನ ನಿರ್ಧಾರಗಳ ಮೇಲೆ ಭರವಸೆ ಇಡಲು ಸಾಧ್ಯವಾಗಲಿಲ್ಲ. ನಿಜಾಂಶವೇನೆಂದರೆ, ದೂರು ಹೇಳುವುದರಿಂದ ಅಪರೂಪವಾಗಿ ಒಳ್ಳೆಯದು ನಡೆಯುತ್ತದೆ, ವಿಶೇಷವಾಗಿ ಆ ಮನುಷ್ಯನ ಬಗ್ಗೆ ನುಡಿಯುವಾಗ ಯಾರ ಮೇಲೆ ನಿಮ್ಮ ಮೇಲೆ ಅಧಿಕಾರವಿದೆಯೋ. ನಿಮಗೆ ನಿಜವಾಗಲೂ ಸಮಸ್ಯೆ ಇದ್ದರೆ, ಒಂದು ನೇರವಾಗಿ ಆ ಮನುಷ್ಯನೊಂದಿಗೆ ನುಡಿಯಿರಿ, ಅಥವಾ ಅದನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳಿ. ಇಲ್ಲಿಯಲ್ಲಿ ಹೇಳುವುದರಿಂದ ನಿಮಗೆ ಕೇವಲ ಕೆಲವು ನಿಮಿಷಗಳ ಉಪಶಮನ ಸಿಗುತ್ತದೆ, ಆದರೆ ಅದರ ಪರಿಣಾಮ ದೀರ್ಘಕಾಲದವರೆಗೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತದೆ. ನಿಮ್ಮ ಜೀವನ ಸಂಗಾತಿ ಅವರೊಬ್ಬ ಮನುಷ್ಯ, ಯಾರೊಂದಿಗೆ ನೀವು ಮುಕ್ತವಾಗಿ ನುಡಿಯಬಹುದು. ಬಹುಶಃ ಇದೇ ಬಾಂಧವ್ಯದ ಸೌಂದರ್ಯ. ಆದರೂ ಆಗಲೂ ಜಾಗರೂಕರಾಗಿರಿ. ಭಡಾಸನ್ನು ಅಭ್ಯಾಸ ಮಾಡಬೇಡಿ. ದೂರನ್ನು ನಿಮ್ಮ ಗುರುತಾಗಿ ಮಾಡಬೇಡಿ, ಏಕೆಂದರೆ ನಿಧಾನವಾಗಿ ನೀವು ಪದೇ ಪದೇ ಹೇಳುವುದೇ ಆಗುತ್ತೀರಿ. ಹಾಗಾಗಿ ಮುಂದಿನ ಬಾರಿ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ನಕಾರಾತ್ಮಕವಾಗಿ ಹೇಳುವ ಮನಸ್ಸು ಬಂದಾಗ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿ, ನಾನು ಇದನ್ನು ಹೇಳಿ ಏನು ಪಡೆಯುತ್ತೇನೆ ಮತ್ತು ಏನು ಕಳೆದುಕೊಳ್ಳಬಹುದು. ಹೆಚ್ಚಿನ ಬಾರಿ ಉತ್ತರ ಸ್ಪಷ್ಟವಾಗಿರುತ್ತದೆ. ನಿಮಗೆ ಸ್ವಲ್ಪ ಸಮಯದ ಉಪಶಮನ ಸಿಗುತ್ತದೆ, ಮತ್ತು ನೀವು ಬಹಳಷ್ಟು ಕಳೆದುಕೊಳ್ಳಬಹುದು. ಹಾಗಾಗಿ ನಿಮ್ಮ ನುಡಿಗಳನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ರೇಗುವನ್ನು ಹೊರಗೆ ತೆಗೆಯಲು ಬೇರೆ ಮಾರ್ಗಗಳಿವೆ. ನಡೆಯುವುದು, ಕಷ್ಟಪಡುವುದು, ಏನಾದರೂ ತಯಾರಿಸುವುದು, ಆದರೆ ನುಡಿಗಳನ್ನು ನಿಮ್ಮ ಆಯುಧವಾಗಿ ಮಾಡಬೇಡಿ. ಏಕೆಂದರೆ ನುಡಿಗಳು ಹೊರಗೆ ಬರುತ್ತವೆ, ಆದರೆ ಅವುಗಳ ಪರಿಣಾಮಗಳು ಬಹಳ ಸಮಯದವರೆಗೆ ನಿಮ್ಮೊಂದಿಗೆ ಉಳಿಯುತ್ತವೆ. 3. ನೀವು ಎಂದಿಗೂ ಯಾರಿಗೂ ಹೇಳಬಾರದು, ನಿಮ್ಮ ದೌರ್ಬಲ್ಯಗಳು ಮತ್ತು ನಿಮ್ಮ ಭಯಗಳು ಪೂರ್ಣ ಭರವಸೆಯಿಲ್ಲದಿದ್ದರೆ. ಇದರ ಅರ್ಥ ನೀವು ಯಾವಾಗಲೂ ಬಲಿಷ್ಠರಂತೆ ನಟಿಸಬೇಕು ಎಂದಲ್ಲ. ಇಲ್ಲ, ಮನುಷ್ಯ ಆಗುವುದು ತಾನು ತೆರೆದಾಗ ಮಾತ್ರ, ತಾನು ತನ್ನ ಭಯಗಳನ್ನು ಮತ್ತು ನಿಜವನ್ನು ಯಾರೊಂದಿಗಾದರೂ ಹಂಚಿಕೊಂಡಾಗ ಮಾತ್ರ. ಆದರೆ ಬಾಳು ನನಗೆ ಕಲಿಸಿದ್ದು, ಎಲ್ಲಾ ಮನುಷ್ಯರು ಆ ನಿಜಕ್ಕೆ ಅರ್ಹರಲ್ಲ. ಕೆಲವರು ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುತ್ತಾರೆ, ಕೆಲವರು ಅದೇ ನೋವನ್ನು ಒಂದು ದಿನ ನಿಮ್ಮ ವಿರುದ್ಧ ಬಳಸುತ್ತಾರೆ. ಇಂದಿಗೂ ನನಗೆ ನನ್ನ ಹಳೆಯ ಸ್ನೇಹಿತ ಯೋಗೇಶ್ ನೆನಪಿದ್ದಾರೆ. ನಾವಿಬ್ಬರು ಜವಾನಿಯನ್ನು ಒಟ್ಟಿಗೆ ನೋಡಿದ್ದೆವು, ಒಬ್ಬರೊಬ್ಬರ ಸ್ವಪ್ನಗಳು ಮತ್ತು ಭಯಗಳನ್ನು ತಿಳಿದಿದ್ದೆವು. ಯೋಗೇಶ್ ಸಾಮರ್ಥ್ಯವಿರುವ ಮನುಷ್ಯನಾಗಿದ್ದ, ಕಷ್ಟಪಟ್ಟು ದುಡಿಯುತ್ತಿದ್ದ, ಪ್ರಾಮಾಣಿಕನಾಗಿದ್ದ. ಆದರೆ ಅವನಲ್ಲಿ ಒಂದು ಆಳವಾದ ಭಯವಿತ್ತು, ಸಾರ್ವಜನಿಕರ ಮುಂದೆ ನುಡಿಯುವುದರ ಬಗ್ಗೆ. ಮನುಷ್ಯರ ಮುಂದೆ ನುಡಿಯಬೇಕಾದಾಗ ಅವನ ಕೈಗಳು ನಡುಗುತ್ತಿದ್ದವು, ಧ್ವನಿ ಸಿಕ್ಕಹಾಕಿಕೊಳ್ಳುತ್ತಿತ್ತು, ಮತ್ತು ಅವನ ಆತ್ಮವಿಶ್ವಾಸ ಎಲ್ಲೋ ಕಣ್ಮರೆಯಾಗುತ್ತಿತ್ತು. ಒಂದು ದಿನ ಅವನು ಈ ವಿಷಯವನ್ನು ತನ್ನ ಒಬ್ಬ ಸಹೋದ್ಯೋಗಿಗೆ ಹೇಳಿದ. ಬಹುಶಃ ಸಹಾನುಭೂತಿಗಾಗಿ, ಬಹುಶಃ ಸಲಹೆಗಾಗಿ, ಅಥವಾ ಕೇವಲ ಮನಸ್ಸು ಹಗುರ ಮಾಡಿಕೊಳ್ಳಲು. ಅವನು ತಾನು ಒಬ್ಬ ಸ್ನೇಹಿತನೊಂದಿಗೆ ನುಡಿಯುತ್ತಿದ್ದೇನೆ ಎಂದು ಭಾವಿಸಿದ. ಆದರೆ ಅವನು ಅರ್ಥಮಾಡಿಕೊಂಡಿಲ್ಲ. ಪ್ರತಿ ನಗುವ ಮುಖ ಸ್ನೇಹಿತನಲ್ಲ. 1 ವರ್ಷದ ನಂತರ ಕಂಪನಿಯಲ್ಲಿ ಪದೋನ್ನತಿಯ ಅವಕಾಶ ಬಂದಾಗ ಯೋಗೇಶ್ ಅತ್ಯಂತ ಬಲಿಷ್ಠ ಅಭ್ಯರ್ಥಿಗಳಲ್ಲಿ ಒಬ್ಬನಾಗಿದ್ದ. ಆದರೆ ಒಂದು ರೀತಿಯಲ್ಲಿ ಅವನ ಒಂದು ದೌರ್ಬಲ್ಯದ ಸುದ್ದಿ ಹೈಯರಿಂಗ್ ಕಮಿಟಿಗೆ ತಲುಪಿತು, ಮತ್ತು ಒಮ್ಮೆಲೆ ಅವನ ಎಲ್ಲಾ ಸಾಮರ್ಥ್ಯ ಆ ಒಂದು ಭಯದ ಕೆಳಗೆ ಒತ್ತಡಕ್ಕೊಳಾಯಿತು. ಪದೋನ್ನತಿ ಬೇರೆಯವರಿಗೆ ಸಿಕ್ಕಿತು, ಮತ್ತು ಯೋಗೇಶ್ ಅಲ್ಲಿಯೇ ಉಳಿದ. ವರ್ಷದಿಂದ ವರ್ಷಕ್ಕೆ ಹಿಂದುಳಿದುಕೊಂಡು, ಕೇವಲ ಏಕೆಂದರೆ ಅವನು ತನ್ನ ಅತ್ಯಂತ ಖಾಸಗಿ ನಿಜವನ್ನು ತಪ್ಪು ಮನುಷ್ಯನಿಗೆ ಹೇಳಿದ್ದ. ನೋಡಿ, ನಿಮ್ಮ ದೌರ್ಬಲ್ಯಗಳು ಮತ್ತು ನಿಮ್ಮ ಭಯಗಳು ಬಹಳ ಬೆಲೆಬಾಳುವ ವಸ್ತುಗಳು. ಸರಿಯಾದ ಮನುಷ್ಯನ ಕೈಯಲ್ಲಿ ಅವು ಆಧಾರವಾಗುತ್ತವೆ, ನಿಮ್ಮನ್ನು ಬಲಿಷ್ಠಪಡಿಸುತ್ತವೆ, ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತವೆ.
ಆದರೆ ತಪ್ಪು ಮನುಷ್ಯನ ಕೈಯಲ್ಲಿ ಅದೇ ವಸ್ತುಗಳು ಆಯುಧಗಳಾಗುತ್ತವೆ. ಅಂತಹ ಆಯುಧಗಳು ಯಾವುವು? ಮೌನವಾಗಿ ನಿಮಗೆ ಗಾಯ ಮಾಡುತ್ತವೆ. ಹಾಗಾಗಿ ವಿವೇಕ ಇದರಲ್ಲಿದೆ. ನೀವು ಯೋಚಿಸಿ ನಿರ್ಧರಿಸಿ ಯಾರು ನಿಮ್ಮ ಆ ಒಳಗಿನ ಜಗತ್ತಿಗೆ ತಲುಪುವ ಅರ್ಹತೆಯನ್ನು ಹೊಂದಿದ್ದಾರೆ ಎಂದು. ಯಾರೊಂದಿಗಾದರೂ ನಿಮ್ಮ ನಿಜವನ್ನು ಹಂಚಿಕೊಳ್ಳುವ ಮೊದಲು ನಿಮ್ಮನ್ನು ನೀವೇ ಕೇಳಿ, ಈ ಮನುಷ್ಯ ಸಮಯದೊಂದಿಗೆ ನನ್ನ ಭರವಸೆಯನ್ನು ಗೆದ್ದಿದ್ದಾನೆ. ಈ ಮನುಷ್ಯ ನನ್ನ ನುಡಿಗಳನ್ನು ಜಾಗರೂಕತೆಯಿಂದ ಇಟ್ಟುಕೊಂಡಿದ್ದಾನೆ. ಈ ಮನುಷ್ಯ ನನ್ನ ಒಳ್ಳೆಯದ ಬಗ್ಗೆ ಯೋಚಿಸುತ್ತಾನೆ. ಅದು ಅವನಿಗೆ ನಷ್ಟವಾಗಬಹುದಾದರೂ? ಉತ್ತರ ಹೌದು, ಆದರೆ ನಿಧಾನವಾಗಿ ತೆರೆಯಿರಿ. ಆದರೆ ಉತ್ತರ ಇಲ್ಲ, ಆದರೆ ನಿಮಗೆ ಸ್ವಲ್ಪ ಸಂದೇಹವಿದ್ದರೆ ಉತ್ತಮವಾಗಿ ಮೌನವಾಗಿರಿ. ಏಕೆಂದರೆ ಸಂಪರ್ಕಿಸುವ ಬೇರೆ ಮಾರ್ಗಗಳಿವೆ. ಪ್ರತಿ ಬಾರಿ ನಿಮ್ಮ ಗಾಯಗಳನ್ನು ತೋರಿಸುವುದು ಅಗತ್ಯವಿಲ್ಲ. 4. ನೀವು ಎಂದಿಗೂ ಯಾರಿಗೂ ಹೇಳಬಾರದು ನಿಮ್ಮ ಪ್ರಯೋಜನಗಳು ಅವು ಪೂರ್ಣಗೊಳ್ಳುವ ತನಕ. ಈ ಪಾಠವನ್ನು ನಾನು ಸುಲಭವಾಗಿ ಕಲಿಯಲಿಲ್ಲ. ಬದಲಾಗಿ ಆ ದೋಷದಿಂದ ಕಲಿತೆ, ಯಾವುದಕ್ಕೆ ನಾನು ವರ್ಷಗಳವರೆಗೆ ಬೆಲೆ ಕೊಟ್ಟೆ. ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಸ್ವಪ್ನವಿದ್ದಾಗ, ಏನಾದರೂ ನಿರ್ಮಿಸುವಾಗ, ಬದಲಾವಣೆ ಮಾಡುವಾಗ, ಸಾಧಿಸುವಾಗ ಒಳಗೆ ಒಂದು ಉತ್ಸಾಹವಿರುತ್ತದೆ, ಒಂದು ಅಸ್ವಸ್ಥತೆ ಇರುತ್ತದೆ, ಅದನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಲಿಕ್ಕೆ. ನೀವು ಮನುಷ್ಯರು ನಿಮ್ಮನ್ನು ಮೆಚ್ಚಬೇಕು, ನಿಮ್ಮ ಬೆನ್ನು ತಟ್ಟಬೇಕು, ವಾ ನೀವು ಅದ್ಭುತವಾಗಿ ಮಾಡುತ್ತಿದ್ದೀರಿ ಎಂದು ಹೇಳಬೇಕು ಎಂದು ಬಯಸುತ್ತೀರಿ. ಆದರೆ ನಿಜಾಂಶವೇನೆಂದರೆ ನೀವು ನಿಮ್ಮ ಪ್ರಯೋಜನಗಳನ್ನು ಸಮಯಕ್ಕಿಂತ ಮೊದಲು ಜಗತ್ತಿನ ಮುಂದೆ ಇಟ್ಟಾಗ ನೀವು ಅವುಗಳನ್ನು ದುರ್ಬಲಗೊಳಿಸುತ್ತೀರಿ. ನಾನು ನನ್ನ ಕಣ್ಣುಗಳಿಂದ ನೋಡಿದ್ದೇನೆ. ನೀವು ಬೇಗ ಹೇಳಿದಾಗ 3 ವಿಷಯಗಳು ಬಹುತೇಕ ಯಾವಾಗಲೂ ನಡೆಯುತ್ತವೆ. ಮೊದಲನೆಯದು, ನೀವು ಇತರ ಮನುಷ್ಯರಿಗೆ ಹಸ್ತಕ್ಷೇಪ ಮಾಡುವ ಅವಕಾಶ ಕೊಡುತ್ತೀರಿ. ಪ್ರತಿಯೊಬ್ಬ ಮನುಷ್ಯನೂ ನಿಮ್ಮ ಕಥೆಯ ಭಾಗವಾಗಬೇಕು ಎಂದು ಬಯಸುತ್ತಾರೆ. ಕೆಲವರು ಸಲಹೆ ಎಂಬ ಹೆಸರಿನಲ್ಲಿ, ಕೆಲವರು ಅವಕಾಶದ ಲಾಭ ತೆಗೆದುಕೊಳ್ಳಲು. ನಾನು ಸ್ವತಃ ಈ ದೋಷ ಮಾಡಿದ್ದೆ, ಮತ್ತು ಅದರ ಪರಿಣಾಮವನ್ನು ನೀವು ನನ್ನ ಕಥೆಯಲ್ಲಿ ನೋಡಿದ್ದೀರಿ. ಎರಡನೆಯದು, ನೀವು ಅನಿಚ್ಛೆಯ ಸಲಹೆಗೆ ಆಹ್ವಾನ ನೀಡುತ್ತೀರಿ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಅನುಭವಿಯ ಪ್ರಕಾರ ನಿಮಗೆ ದಾರಿ ತೋರಿಸಲು ಬಯಸುತ್ತಾನೆ. ಆದರೆ ಅವರ ಭಯ, ಅವರ ಮಿತಿಗಳು, ಅವರ ನೋಟ ನಿಧಾನವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ತಿನ್ನುತ್ತದೆ. ಮೂರನೆಯದು, ಇದು ಅತ್ಯಂತ ವಿಚಿತ್ರವಾದ ಆದರೆ ಅತ್ಯಂತ ಅಪಾಯಕಾರಿಯಾದ ಸಂಗತಿ. ನೀವು ನಿಮ್ಮ ಪ್ರಯೋಜನಗಳ ಬಗ್ಗೆ ನುಡಿಯುವಾಗ ನಿಮ್ಮ ಮೆದುಳು ಅದೇ ರೀತಿಯ ಆನಂದವನ್ನು ಅನುಭವಿಸುತ್ತದೆ. ನೀವು ಆ ಗುರಿಯನ್ನು ಸಾಧಿಸಿದಂತೆ, ಅಂದರೆ ದುಡಿಮೆಯಿಲ್ಲದೆ ತೃಪ್ತಿ ಸಿಗುತ್ತದೆ ಮತ್ತು ಒಳಗೆ ಅಳಗಿನ ಬೆಂಕಿ ನಿಧಾನವಾಗಿ ಆರಲು ಪ್ರಾರಂಭಿಸುತ್ತದೆ. ಹಾಗಾಗಿ ನಾನು ನನ್ನೊಂದಿಗೆ ಒಂದು ವಾಗ್ದಾನ ಮಾಡಿದೆ. ಈನ ಮೇಲೆ ನನ್ನ ಪ್ರಯೋಜನಗಳು ನನ್ನವೇ ಆಗಿರುತ್ತದೆ, ಅವು ವಾಸ್ತವವಾಗುವ ತನಕ, ಅಥವಾ ಕನಿಷ್ಠ ಅಷ್ಟು ಬಲಿಷ್ಠವಾಗುವ ತನಕ, ಯಾರು ಅವುಗಳನ್ನು ಅಲುಗಾಡಿಸಲು ಸಾಧ್ಯವಾಗದಂತೆ ಆಗ ಮಾತ್ರ ಅವುಗಳನ್ನು ತೋರಿಸುತ್ತೇನೆ. ನಾನು ಗ್ಲೋರಿಯಾಲನ್ನು ಮದುವೆಯಾಗುವ ನಿರ್ಧಾರ ಮಾಡಿದಾಗ ನಾನು ಯಾರಿಗೂ ಹೇಳಲಿಲ್ಲ. ಸ್ನೇಹಿತಲಿಗೂ ಅಲ್ಲ, ಪರಿಸರಕ್ಕೂ ಅಲ್ಲ, ನನ್ನ ಕುಟುಂಬಕ್ಕೂ ಅಲ್ಲ. ನನ್ನ ಬಳಿ ಉಂಗುರವಿಲ್ಲದೆ ದಿನಾಂಕ ನಿಶ್ಚಿತವಾಗಿದ್ದಾಗ ಇದು ನಾನು ಆನಂದವಾಗಿಲ್ಲ ಎಂದಲ್ಲ. ನಾನು ಬಹಳ ಆನಂದವಾಗಿದ್ದೆ. ಆದರೆ ನನಗೆ ತಿಳಿದಿತ್ತು, ಮನುಷ್ಯರು ತಮ್ಮ ಅಭಿಪ್ರಾಯಗಳನ್ನು ನೀಡುತ್ತಾರೆ, ತಮ್ಮ ಭಯಗಳನ್ನು ಹೇರುತ್ತಾರೆ, ತಮ್ಮ ಸಂಶಯಗಳನ್ನು ಹಾಕುತ್ತಾರೆ. ಮತ್ತು ನಾನು ನನ್ನ ಬಾಳಿನ ಇಷ್ಟು ದೊಡ್ಡ ನಿರ್ಧಾರದಲ್ಲಿ ಅವರ ಗದ್ದಲಕ್ಕೆ ನನ್ನ ಮೆದುಳಿನಲ್ಲಿ ಸ್ಥಳ ಕೊಡಲು ಬಯಸಲಿಲ್ಲ. ಹಾಗಾಗಿ ನನ್ನ ಸಲಹೆ ಸ್ಪಷ್ಟ. ನಿಮ್ಮ ಪ್ರಯೋಜನಗಳನ್ನು ಮೌನದಲ್ಲಿ ಬೆಳೆಯಲು ಬಿಡಿ. ಅವುಗಳಿಗೆ ನುಡಿಗಳಲ್ಲ, ಕೆಲಸದಿಂದ ಬಲ ನೀಡಿ. ಹಗಲು ರಾತ್ರಿ ದುಡಿಯಿರಿ, ಗದ್ದಲವಿಲ್ಲದೆ, ಮತ್ತು ಅವು ಅಷ್ಟು ಬಲಿಷ್ಠವಾಗುವ ತನಕ ಯಾವುದೇ ಧ್ವನಿ ಅವುಗಳನ್ನು ಅಲುಗಾಡಿಸಲು ಸಾಧ್ಯವಾಗದಂತೆ. ಆಗ ಮಾತ್ರ ಅವುಗಳನ್ನು ತೋರಿಸಿ. ಒಂದು ಹಳೆಯ ಇಟಾಲಿಯನ್ ಹೇಳಿಕೆಯಿದೆ, ಬಿತ್ತುವವನು, ಹರಡುವವನು, ಮೌನವಾಗಿರುವವನು, ಸಂಗ್ರಹಿಸುವವನು. ನೀವು ಸಂಗ್ರಹಿಸುತ್ತಾ ಇರಿ. ಬಲ, ಪ್ರಗತಿ, ಫಲಿತಾಂಶಗಳು. ಸರಿಯಾದ ಸಮಯ ಬಂದಾಗ ಜಗತ್ತು ಸ್ವತಃ ನೋಡುತ್ತದೆ. ನೀವು ಎಂದಿಗೂ ಯಾರಿಗೂ ಹೇಳಲಬಾರದು, ನೀವು ನಿಮ್ಮ ಕೆಲಸ, ನಿಮ್ಮ ಪರಿಸರ ಅಥವಾ ನಿಮ್ಮ ಬಾಂಧವ್ಯವನ್ನು ಬಿಡುವ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು. ನೀವು ನಿಜವಾಗಲೂ ಹೋಗಲು ಸಂಪೂರ್ಣ ಸಿದ್ಧವಾಗುವ ತನಕ. ಇದು ಮೊದಲು ಯೋಜನೆಗಳ ಬಗ್ಗೆ ಹೇಳಿದ್ದಕ್ಕೆ ಸಂಬಂಧಿಸಿದೆ. ಆದರೆ ಇದು ತುಂಬಾ ನಾಜೂಕು ಮತ್ತು ಪ್ರಭಾವಶಾಲಿ. ಆದ್ದರಿಂದ ಇದನ್ನು ಪ್ರತ್ಯೇಕವಾಗಿ ಅರ್ಥಮಾಡಿಕೊಳ್ಳುವುದು ಅಗತ್ಯ. ಏಕೆಂದರೆ ನೀವು ಈ ನುಡಿಯನ್ನು ಯಾರ ಮುಂದೆ ಇಟ್ಟ ಕ್ಷಣದಿಂದಲೇ ಎಲ್ಲವೂ ಬದಲಾಗುತ್ತದೆ. ಮೌನವಾಗಿ, ಆದರೆ ಶಾಶ್ವತವಾಗಿ. ನಾನು ಈ ಬದಲಾವಣೆಯನ್ನು ಪದೇ ಪದೇ ನೋಡಿದ್ದೇನೆ. ನೀವು ನಿಮ್ಮ ಬಾಸ್ಗೆ ಹೇಳುತ್ತೀರಿ, ನೀವು ಕೆಲಸ ಬಿಡುವ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು. ಮತ್ತು ಒಮ್ಮೆಲೆ ನೀವು ಅವರ ನೋಟದಲ್ಲಿ ಭವಿಷ್ಯವಲ್ಲ, ಅಪಾಯವಾಗುತ್ತೀರಿ. ಉತ್ತಮ ಪ್ರಾಜೆಕ್ಟ್ಗಳು ಬೇರೆಯವರಿಗೆ ಸಿಗಲು ಪ್ರಾರಂಭಿಸುತ್ತವೆ. ಪದೋನ್ನತಿಯ ನುಡಿಗಳು ನಿಂತು ಹೋಗುತ್ತವೆ. ಮತ್ತು ಅವರು ಒಳೊಳ್ಳೆಗೆ ನಿಮ್ಮ ಬದಲಿಯನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಏಕೆಂದರೆ ಅವರಿಗೆ ನೀವೀಗ ಆ ಮನುಷ್ಯನಲ್ಲ, ಯಾರು ದೀರ್ಘಕಾಲದವರೆಗೆ ಜೊತೆಯಾಗಿರುತ್ತಾರೆ. ನೀವು ಆ ಮನುಷ್ಯನಾಗಿ ಬಿಟ್ಟಿದ್ದೀರಿ. ಯಾವಾಗ ಬೇಕಾದರೂ ಹೋಗಬಹುದು. ನೀವು ನಿಮ್ಮ ನೆರೆಹೊರೆಯವರಿಗೆ ಹೇಳುತ್ತೀರಿ, ನೀವು ಮನೆ ಬದಲಿಸುವ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು, ಸ್ಥಳಾಂತರವಾಗುವ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು, ಮತ್ತು ನಿಧಾನವರೆಗೆ ನೀವು ಆ ಸ್ಥಳದಿಂದ ಬೇರೆಯಾಗಲು ಪ್ರಾರಂಭಿಸುತ್ತೀರಿ.
ಮೊದಲಿದ್ದ ಆಪ್ತತೆ ಕಡಿಮೆಯಾಗುತ್ತದೆ. ಮನುಷ್ಯರು ನಿಮ್ಮನ್ನು ಈಗ ಹಿಂದಿನಂತೆ ನೋಡುವುದಿಲ್ಲ, ಏಕೆಂದರೆ ಅವರಿಗೆ ನೀವು ಅರ್ಧದಷ್ಟು ಹೋಗಿಬಿಟ್ಟಿದ್ದೀರಿ. ನೀವಾ ಮನೆಯಲ್ಲಿದ್ದರೂ ಆ ಸಮುದಾಯದ ಭಾಗವಾಗಿ ಉಳಿಯುವುದಿಲ್ಲ. ಮತ್ತು ಅತ್ಯಂತ ಆಳವ ಪರಿಣಾಮ ಬಾಂಧವ್ಯದಲ್ಲಿ. ನೀವು ನಿಮ್ಮ ಸಂಗಾತಿಗೆ ಹೇಳುತ್ತೀರಿ, ನೀವು ಬಿಡುವ ಬಗ್ಗೆ ಯೋಚಿಸುತ್ತಿದ್ದೀರಿ ಎಂದು. ನೀವು ನಿಜವಾಗಲೂ ಹೋಗಬೇಕು ಎಂದು ಬಯಸುತ್ತಿದ್ದರೂ ಅಥವಾ ಕೇವಲ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಯಸುತ್ತಿದ್ದರೂ ಆ ಒಂದು ನುಡಿಯ ನಂತರ ಬಾಂಧವ್ಯ ಮೊದಲಿನಂತೆ ಉಳಿಯುವುದಿಲ್ಲ. ಭರವಸೆ ಒಮ್ಮೆ ಅಲುಗಾಡಿದರೆ ಅದು ಅದೇ ಬಲದಿಂದ ಮತ್ತೆ ನಿಂತು ಬರುವುದಿಲ್ಲ. ನನಗೊಬ್ಬ ಮಹಿಳೆ ನೆನಪಿದ್ದಾರೆ, ಪೂಜಾ. ಅವಳು ನನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ವಾಸಿಸುತ್ತಿದ್ದಳು. ಒಂದು ದಿನ ಅವಳು ತನ್ನ ಗಂಡನಿಗೆ ಹೇಳಿದಳು, ತಾನು ವಿಚ್ಛೇದನದ ಬಗ್ಗೆ ಯೋಚಿಸುತ್ತಿದ್ದೇನೆ ಎಂದು. ಗಮನಿಸಿ, ಅವಳು ನಾನು ವಿಚ್ಛೇದನ ಬಯಸುತ್ತೇನೆ ಎಂದು ಹೇಳಿರಲಿಲ್ಲ, ಕೇವಲ ನಾನು ಯೋಚಿಸುತ್ತಿದ್ದೇನೆ ಎಂದು ಹೇಳಿದಳು. ಅವಳು ಒಳಗಿನಿಂದ ಆನಂದವಾಗಿರಲಿಲ್ಲ. ಅವಳು ಭಾವಿಸಿದಳು, ತನ್ನ ಗಂಡ ಅವಳನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು. ಅವಳು ಭಾವಿಸಿದಳು, ಇದು ಒಂದು ಎಚ್ಚರಿಕೆಯಾಗುತ್ತದೆ, ಒಂದು ಆಘಾತ. ಇದರಿಂದ ಅವಳ ಗಂಡ ಎಚ್ಚರಗೊಳ್ಳುತ್ತಾನೆ ಮತ್ತು ಸ್ವಲ್ಪ ಮಟ್ಟಿಗೆ ಹಾಗೆಯೇ ಆಯಿತು. ಅವಳ ಗಂಡ ಒಮ್ಮೆಲೆ ಹೆಚ್ಚು ಗಮನ ನೀಡಲು ಪ್ರಾರಂಭಿಸಿದ, ಹೆಚ್ಚು ಪ್ರಯತ್ನಿಸಲು ಪ್ರಾರಂಭಿಸಿದ. ಆದರೆ ಆ ಒಂದು ನುಡಿ ಇನ್ನಷ್ಟು ಮಾಡಿತು. ಅದು ಭರವಸೆಯಲ್ಲಿ ಒಂದು ಬಿರುಕು ಉಂಟುಮಾಡಿತು. ಅವಳ ಗಂಡನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಶಾಶ್ವತವಾಗಿ ನೆಲೆಸಿತು. ಅವಳು ಯಾವಾಗ ಬೇಕಾದರೂ ಹೋಗಬಹುದೇ? ಪ್ರತಿ ಜಗಳದ ಹಿಂದೆ, ಪ್ರತಿ ಮೌನದ ಹಿಂದೆ ಅದೇ ಭಯ ಮರೆಹಾಕಿಕೊಂಡಿತ್ತು. ಅವರ ಬಾಂಧವ್ಯ ಮುಂದಿನ 10 ವರ್ಷಗಳವರೆಗೆ ಮುಂದುವರೆಯಿತು. ಆದರೆ ಅದರಲ್ಲಿ ಆ ಸಹಜತೆ ಉಳಿಯಲಿಲ್ಲ, ಆ ಸುರಕ್ಷತೆ ಉಳಿಯಲಿಲ್ಲ. ಯಾವುದು ಬಾಂಧವ್ಯದ ನಿಜವಾದ ಅಡಿಪಾಯ? ಪೂಜಾ ನಿಜವಾಗಲೂ ಹೋಗುವ ನಿರ್ಧಾರ ಮಾಡಿದ್ದರೆ ಅಥವಾ ಸಂಪೂರ್ಣವಾಗಿ ಉಳಿಯುವ ನಿರ್ಧಾರ ಮಾಡಿದ್ದರೆ ಬಹುಶಃ ಕಥೆ ಬೇರೆಯಾಗಿರುತ್ತಿತ್ತು. ಆದರೆ ನಡುವೆ ನಿಂತು ತನ್ನ ಅನಿಶ್ಚಿತತೆಯನ್ನು ನುಡಿಗಳಲ್ಲಿ ಹಾಕಿದಾಗ ಅವಳೇ ಸ್ವತಃ ತನ್ನ ಬಾಂಧವ್ಯದ ಬೇರುಗಳನ್ನು ದುರ್ಬಲಗೊಳಿಸಿದಳು. ಆದ್ದರಿಂದ ನನ್ನ ಸಲಹೆ ಬಹಳ ಸ್ಪಷ್ಟ. ನೀವು ಹೋಗುವುದರ ಘೋಷಣೆ ಮಾಡಬೇಡಿ. ನೀವು ನಿಜವಾಗಲೂ ಬಾಗಿಲಿನ ಹೊರಗೆ ಹೋಗಲು ಸಂಪೂರ್ಣ ಸಿದ್ಧರಾಗುವವರೆಗೆ. ನಿಮ್ಮ ಕೆಲಸ ನಿಮಗೆ ಆನಂದವಿಲ್ಲವೆಂದರೆ ಮೊದಲು ಅದನ್ನು ಸುಧಾರಿಸಲು ಪ್ರಯತ್ನಿಸಿ, ಅಥವಾ ಮೌನವಾಗಿ ಹೊಸ ಕೆಲಸ ಹುಡುಕಿ. ನಿಮ್ಮ ಪರಿಸರ ನಿಮಗೆ ಆನಂದವಿಲ್ಲವೆಂದರೆ ಅದನ್ನು ಸ್ವೀಕರಿಸಿ ಅಥವಾ ಪ್ಯಾಕಿಂಗ್ ಪ್ರಾರಂಭಿಸಿ. ನಿಮ್ಮ ಬಾಂಧವ್ಯ ನಿಮಗೆ ಆನಂದವಿಲ್ಲವೆಂದರೆ ಒಂದು ಪೂರ್ಣ ಹೃದಯದಿಂದ ಅದನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ ಅಥವಾ ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿ ಅದನ್ನು ಕೊನೆಗೊಳಿಸಿ. ಆದರೆ ಒಂದು ನುಡಿ ನೆನಪಿಡಿ, ಹೋಗುವ ಬೆದರಿಕೆಯನ್ನು ಆಯುಧವಾಗಿ ಮಾಡಬೇಡಿ. ನಿಮ್ಮ ಅನುಪಸ್ಥಿತಿಯ ಸಾಧ್ಯತೆಯನ್ನು ಯಾರ ಮೇಲೂ ಒತ್ತಡ ಹಾಕಲು ಬಳಸಬೇಡಿ. ಇದು ನಿಮ್ಮಂತೆ ಪರಿಣಾಮ ಬೀರುತ್ತದೆ ಮತ್ತು ಹೆಚ್ಚಾಗಿ ಇದು ಆ ವಸ್ತುಗಳನ್ನು ಮುರಿಯುತ್ತದೆ ಯಾವುಗಳನ್ನು ನೀವು ನಂತರ ಬಯಸಿದರೂ ಸರಿ ಮಾಡಿಸಲು ಸಾಧ್ಯವಾಗುವುದಿಲ್ಲ. ಕೆಲವು ನಿರ್ಧಾರಗಳು ಇಂತಿವೆ, ಅವುಗಳನ್ನು ಹೇಳುವ ಮೊದಲು ಪೂರ್ಣಗೊಳಿಸುವುದೇ ಉತ್ತಮ. ಏಕೆಂದರೆ ಕೆಲವು ನುಡಿಗಳು ಒಮ್ಮೆ ಹೊರಬಂದರೆ ಅವು ಹಿಂದಿರುಗುವುದಿಲ್ಲ, ಆದರೆ ಅವರ ಪರಿಣಾಮಗಳು ಬಹಳ ಸಮಯದವರೆಗೆ ನಿಮ್ಮೊಂದಿಗೆ ಉಳಿಯುತ್ತವೆ. ನೀವು ಎಂದಿಗೂ ಯಾರಿಗೂ ಹೇಳಬಾರದು ಇತರ ಮನುಷ್ಯರ ಗುತ್ತುಗಳು. ಇದು ಕೇವಲ ನಿಮ್ಮನ್ನು ರಕ್ಷಿಸಿಕೊಳ್ಳುವುದರ ಬಗ್ಗೆ ಅಲ್ಲ, ಇದು ನೀವು ಯಾವ ರೀತಿಯ ಮನುಷ್ಯನಾಗಬೇಕು ಎಂಬುದರ ಬಗ್ಗೆ. ಯಾರಾದರೂ ನಿಮ್ಮನ್ನು ಭರವಸೆಯಲ್ಲಿ ಏನಾದರೂ ಹೇಳಿದಾಗ ಅವರು ಕೇವಲ ಮಾಹಿತಿ ನೀಡುತ್ತಿಲ್ಲ, ಅವರು ತಮ್ಮ ಹೃದಯದ ಒಂದು ಭಾಗವನ್ನು ನಿಮಗೆ ಒಪ್ಪಿಸುತ್ತಿದ್ದಾರೆ. ಅವರು ಹೇಳುತ್ತಾರೆ, ನನಗೆ ನಿನ್ನ ಮೇಲೆ ಇಷ್ಟು ಭರವಸೆ ಇದೆ, ನಾನು ಜಗತ್ತಿನಿಂದ ಮರೆಹಾಕಿ ಇಟ್ಟಿರುವುದನ್ನು ನಿನಗೆ ತೋರಿಸುತ್ತಿದ್ದೇನೆ ಎಂದು. ಆ ಕ್ಷಣದಲ್ಲಿ ನಿಮ್ಮ ಕೈಯಲ್ಲಿ ಬಹಳ ಬೆಲೆಬಾಳಿದ ವಸ್ತುವಿದೆ, ಭರವಸೆ. ನಾನು ನನ್ನ ಬಾಳಿನಲ್ಲಿ ಅನೇಕ ಮನುಷ್ಯರನ್ನು ನೋಡಿದ್ದೇನೆ, ಯಾರು 5 ನಿಮಿಷವೂ ಯಾವುದೇ ಗುತ್ತನ್ನು ಇಟ್ಟುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ನೀವು ಅವರಿಗೆ ಏನಾದರೂ ಖಾಸಗಿ ಹೇಳಿದರೆ ಸಂಜೆಯ ಹೊತ್ತಿಗೆ ಆ ನುಡಿ ಬೇರೆಯವರ ಬಳಿ ತಲುಪುತ್ತದೆ, ಸ್ವಲ್ಪ ಬದಲಾಗಿ, ಸ್ವಲ್ಪ ಹೆಚ್ಚಾಗಿ. ಅವರ ಉದ್ದೇಶ ಕೆಟ್ಟದ್ದಲ್ಲ, ಅವರಿಗೆ ಕೇವಲ ಅವರ ಬಳಿ ಸ್ಪೆಷಲ್ ಮಾಹಿತಿ ಇದೆ ಎಂದು ಚೆನ್ನಾಗಿ ಅನ್ನಿಸುತ್ತದೆ. ಆದರೆ ನಿಧಾನವಾಗಿ ಮನುಷ್ಯರು ಅವರಿಗೆ ನಿಜವಾದ ನುಡಿಗಳನ್ನು ಹೇಳುವುದನ್ನು ನಿಲ್ಲಿಸುತ್ತಾರೆ. ಅವರ ಬಾಂಧವ್ಯಗಳು ಮೇಲ್ಮೈ ಮೇಲೆಯೇ ಉಳಿಯುತ್ತವೆ. ಅವರು ಮನುಷ್ಯರ ನಡುವೆ ಇರುತ್ತಾರೆ, ಆದರೆ ಭರವಸೆಗೆ ಯೋಗ್ಯರೆಂದು ಪರಿಗಣಿಸಲ್ಪಡುವುದಿಲ್ಲ. ಮತ್ತು ಭರವಸೆಯಿಲ್ಲದೆ ಯಾವುದೇ ಬಾಂಧವ್ಯ ಆಳವಾಗಿ ಬೆಳೆಯುವುದಿಲ್ಲ. ಇಂದಿಗೂ ನನಗೆ ಆ ದಿನ ನೆನಪಿದೆ. ನನ್ನ ಹೆಂಡತಿ ತನ್ನ ಕೊನೆಯ ದಿನಗಳಲ್ಲಿ ನನಗೇನೋ ಹೇಳುತ್ತಿದ್ದವಾಗ ಅವಳು ಹೇಳಿದಳು, ನಿನ್ನ ಅತ್ಯುತ್ತಮ ಗುಣವೇನೆಂದರೆ ನೀನು ಮೌನವಾಗಿರುವ ಹಾಗೆ ನಿನಗೆ ತಿಳಿದಿದೆ. 40 ವರ್ಷಗಳಲ್ಲಿ ನೀನು ಎಂದಿಗೂ ನನ್ನ ಯಾವುದೇ ನುಡಿಯನ್ನು ಬೇರೆಯವರಿಗೆ ಹೇಳಿಲ್ಲ. ನಾನು ನಿನ್ನ ಮೇಲೆ ರೇಗಿದ್ದಾಗಲೂ ಅಲ್ಲ, ನೀನು ಉತ್ತಮವಾಗಿ ಕಾಣಬಹುದಾದ ನುಡಿಗಳು. ಇದು ಅವಳಿಗೆ ನನ್ನ ಈ ಗುಣ ಯಾವುದೇ ದೊಡ್ಡ ಕೆಲಸ ಅಥವಾ ಸಾಧನೆಗಿಂತ ಮೌಲ್ಯವಾಗಿತ್ತು. ಮತ್ತು ನಿಜ ಹೇಳುವುದಾದರೆ ನನಗೂ ಹಾಗೆ. ಆದ್ದರಿಂದ ನನ್ನ ಸಲಹೆ, ಯಾರಾದರೂ ನಿಮ್ಮನ್ನು ಭರವಸೆಯಲ್ಲಿ ಏನಾದರೂ ಹೇಳಿದರೆ ಅದನ್ನು ಗುತ್ತು ಅಲ್ಲ, ಜವಾಬ್ದಾರಿಯಂತೆ ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ಅದರ ಬಗ್ಗೆ ಉಲ್ಲೇಖಿಸಬೇಡಿ, ಅದಕ್ಕೆ ಸೂಚನೆ ಕೊಡಬೇಡಿ. ನಿಮ್ಮದಿ ಭರವಸೆ ಇರುವ ಮನುಷ್ಯರೊಂದಿಗೂ ಅಲ್ಲ.
ಏಕೆಂದರೆ ಭರವಸೆ ಪೂರ್ಣವಾಗುವುದು ಷರತ್ತಿಲ್ಲದಾಗ. ನೀವು ಒಂದು ಸುರಕ್ಷಿತ ಪೆಟ್ಟಿಗೆಯಾಗಿ, ಅಂತಹ ಪೆಟ್ಟಿಗೆ ಮನುಷ್ಯರು ತಮ್ಮ ಅತ್ಯಂತ ಬೆಲೆಬಾಳಿದ ನಿಜಗಳನ್ನು ಇಡಬಹುದು, ಭಯವಿಲ್ಲದೆ. ಇದೇ ಆ ವಸ್ತು ಯಾವುದು ನಿಮ್ಮನ್ನು ಗುಂಪಿನಿಂದ ಬೇರೆ ಮಾಡುತ್ತದೆ, ಮತ್ತು ಇದೇ ಆ ಮಾರ್ಗ ಯಾವುದರ ಮೂಲಕ ನಿಜವಾದ ಆಳ ಮತ್ತು ಬಲಿಷ್ಠ ಬಾಂಧವ್ಯಗಳು ನಿರ್ಮಾಣವಾಗುತ್ತವೆ, ಯಾವುದರಲ್ಲಿ ನುಡಿಗಳು ಕಡಿಮೆ ಇರುತ್ತವೆ, ಆದರೆ ಭರವಸೆ ಬಹಳ ಆಳವಾಗಿರುತ್ತದೆ. ನೀವು ಎಂದಿಗೂ ಯಾರಿಗೂ ಹೇಳಬಾರದು, ನಿಮ್ಮ ಕುಟುಂಬದ ನುಡಿಗಳು. ಇದು ಬಹುಶಃ ಅತ್ಯಂತ ಕಷ್ಟಕರವಾದದ್ದು, ಏಕೆಂದರೆ ನೋವು ಅತ್ಯಂತ ಹೆಚ್ಚಾದಾಗ ಮನುಷ್ಯ ಅತ್ಯಂತ ಹೆಚ್ಚಾಗಿ ನುಡಿಯಲು ಬಯಸುತ್ತಾನೆ. ಪ್ರತಿ ಕುಟುಂಬದಲ್ಲಿ ಸಮಸ್ಯೆಗಳಿರುತ್ತವೆ, ಜಗಳಗಳು, ತಪ್ಪು ತಿಳುವಳಿಕೆಗಳು, ವೈಫಲ್ಯಗಳು, ಹಳೆಯ ಗಾಯಗಳು. ಅಂತಹ ಗುತ್ತುಗಳು ಯಾವುವನ್ನು ಯಾರೂ ಹೊರಗೆ ತೋರಿಸಲು ಬಯಸುವುದಿಲ್ಲ. ಇದೆಲ್ಲ ಸಾಮಾನ್ಯ. ಯಾವುದೇ ಕುಟುಂಬ ಪರಿಪೂರ್ಣವಲ್ಲ, ಆದರೆ ವಿವೇಕ ಇದರಲ್ಲಿದೆ. ನಿಮ್ಮ ಕುಟುಂಬದ ಒಳಗೆ ನಡೆಯುವುದು ಹೊರಗಿನ ಜಗತ್ತಿನ ವಿಷಯವಾಗಬಾರದು. ನಾನು ಬಾಳಿನುದ್ದಕ್ಕೂ ಮನುಷ್ಯರು ಒಂದೇ ದೋಷ ಮಾಡುತ್ತಿರುವುದನ್ನು ನೋಡಿದ್ದೇನೆ. ಅವರು ತಮ್ಮ ಸಹೋದರ ಸಹೋದರಿಯ ಮೇಲೆ ರೇಗುಗೊಂಡು ನೆರೆಹೊರೆಯವರ ಮುಂದೆ ಅವರ ಬಗ್ಗೆ ಕೆಟ್ಟದಾಗಿ ನುಡಿಯುತ್ತಾರೆ. ಅವರು ತಮ್ಮ ತಂದೆ ತಾಯಿಯಿಂದ ನೋವಿತರಾಗಿ ಕಚೇರಿಯಲ್ಲಿ ಕುಳಿತು ತಮ್ಮ ಕಥೆಯನ್ನು ಹೇಳುತ್ತಾರೆ. ಅವರು ತಮ್ಮ ಜೀವನ ಸಂಗಾತಿಯಿಂದ ತೊಂದರೆಗೊಳಗಾಗಿ ಪ್ರತಿ ಭೇಟಿಯಾಗುವವರಿಗೆ ತಮ್ಮ ಭಡಾಸನ್ನು ಹೊರಹಾಕುತ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ತಾವು ಹಗುಣವಾಗುತ್ತಿದ್ದೇವೆ ಎಂದು ಅನ್ನಿಸುತ್ತದೆ, ಆದರೆ ವಾಸ್ತವದಲ್ಲಿ ಅವರು ತಮ್ಮ ಬಾಂಧವ್ಯದ ಚಿತ್ರವನ್ನು ಇತರ ಮನುಷ್ಯರ ಮೆದುಳಿನಲ್ಲಿ ಅಂತಹ ಬಣ್ಣಗಳಿಂದ ಬರೆಯುತ್ತಿದ್ದಾರೆ, ಯಾವುಗಳು ನಂತರ ಎಂದಿಗೂ ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಹೊರಗಿನ ಮನುಷ್ಯರು ನಿಮ್ಮ ಕಥೆಯ ಸಂಪೂರ್ಣ ನಿಜವನ್ನು ತಿಳಿದಿರುವುದಿಲ್ಲ. ಅವರು ಕೇವಲ ನಿಮ್ಮ ಅತ್ಯಂತ ಕೆಟ್ಟ ಕ್ಷಣವನ್ನು ಕೇಳುತ್ತಾರೆ ಮತ್ತು ಅದರ ಆಧಾರದ ಮೇಲೆ ತಮ್ಮ ಅಭಿಪ್ರಾಯ ರೂಪಿಸುತ್ತಾರೆ. ನಿಮ್ಮ ಸಹೋದರನೊಂದಿಗಿನ ಜಗಳ 2 ವಾರಗಳಲ್ಲಿ ಮುಗಿಯಬಹುದು. ನೀವಿಬ್ಬರೂ ಮತ್ತೆ ಮೊದಲಿನಂತೆ ಆಗಬಹುದು. ಆದರೆ ಆ ನೆರೆಹೊರೆಯವರು ನಿಮ್ಮ ನುಡಿಗಳನ್ನು ಕೇಳಿದ್ದಾರೆ. ಅವರು ಈಗಲೂ ನಿಮ್ಮ ಸಹೋದರನನ್ನು ಅದೇ ನೋಟದಿಂದ ನೋಡುತ್ತಾರೆ, ಒಬ್ಬ ತಪ್ಪು ಮನುಷ್ಯನಂತೆ. ಆ ಬದಲಾವಣೆ ಮೌನವಾಗಿ ನಡೆಯುತ್ತದೆ, ಆದರೆ ಬಹಳ ಸಮಯದವರೆಗೆ ಉಳಿಯುತ್ತದೆ. ನನ್ನ ಸ್ವಂತ ಬಾಳಿನಲ್ಲಿಯೂ ಅಂತಹ ಒಂದು ಅವಧಿ ಬಂದಿತ್ತು, ಯಾವುದು ನನಗೆ ಈ ಪಾಠವನ್ನು ಶಾಶ್ವತವಾಗಿ ಕಲಿಸಿತು. ನನ್ನ ಮಗ ನನ್ನೊಂದಿಗೆ 2 ವರ್ಷಗಳವರೆಗೆ ನುಡಿಯಲಿಲ್ಲ. ಆ ಮೌನ ನನಗೆ ಯಾವುದೇ ಶಿಕ್ಷೆಗಿಂತ ಕಡಿಮೆಯಾಗಿರಲಿಲ್ಲ. ಪ್ರತಿದಿನ, ಪ್ರತಿ ರಾತ್ರಿ ಆ ಅಂತರ ನನ್ನನ್ನು ಒಳಗಿಂದ ಮುರಿಯುತ್ತಿತ್ತು. ಆದರೆ ನಾನು ಆ ನೋವನ್ನು ಹೊರಗೆ ಹರಡಲಿಲ್ಲ. ನಾನು ನನ್ನ ಗ್ರಾಹಕರಿಗೆ ದೂರು ಹೇಳಲಿಲ್ಲ. ನಾನು ನೆರೆಹೊರೆಯವರ ಮುಂದೆ ಅವರ ಬಗ್ಗೆ ಕೆಟ್ಟದಾಗಿ ನುಡಿಯಲಿಲ್ಲ. ನಾನು ಯಾರಿಗೂ ಈ ಕಥೆಯನ್ನು ಹೇಳಿಲ್ಲ, ಏಕೆಂದರೆ ನನಗೆ ತಿಳಿದಿತ್ತು, ನಾನು ಮನುಷ್ಯರ ಮನಸ್ಸಿನಲ್ಲಿ ನನ್ನ ಸ್ವಂತ ಮಗನ ವಿರುದ್ಧ ವಿಷವನ್ನು ತುಂಬಿದರೆ ಅವನ ಹಿಂದಿರುಗುವ ಮಾರ್ಗದಲ್ಲಿ ಗೋಡೆಗಳನ್ನು ನಿರ್ಮಿಸುತ್ತೇನೆ. ಮತ್ತು ಒಂದು ದಿನ ಅವನು ಹಿಂದಿರುಗಿದ. ನಿಧಾನವಾಗಿ ನಾವು ಮತ್ತೆ ನುಡಿಯಲು ಪ್ರಾರಂಭಿಸಿದೆವು. ಮತ್ತು ಏಕೆಂದರೆ ನಾನು ಆ ನಡುವಿನ ಮೌನವನ್ನು ಜಗತ್ತಿನ ತಮಾಷೆಯಾಗಿ ಮಾಡಲಿಲ್ಲ, ಅವನು ಹಿಂದಿರುಗಿದಾಗ ಯಾವುದೇ ವಿಚಿತ್ರ ನೋಟಗಳಿರಲಿಲ್ಲ, ಯಾವುದೇ ಹಳೆಯ ಕಥೆಗಳಿರಲಿಲ್ಲ, ಯಾವುದೇ ಮೂರನೆಯ ಮನುಷ್ಯ ನಡುವೆ ಇರಲಿಲ್ಲ. ನಾವು ನಮ್ಮ ಬಾಂಧವ್ಯವನ್ನು ಅದೇ ರೀತಿ ಮತ್ತೆ ನಿರ್ಮಿಸಬಲ್ಲೆವು, ಖಾಸಗಿಯಾಗಿ, ಅದು ಮುರಿದಂತೆಯೇ. ಹಾಗಾಗಿ ನನ್ನ ಸಲಹೆ, ನಿಮ್ಮ ಕುಟುಂಬದ ನುಡಿಗಳನ್ನು ಕುಟುಂಬದ ಒಳಗೆಯೇ ಇಟ್ಟುಕೊಳ್ಳಿ. ರೇಗಿದ್ದರೆ ಅದನ್ನು ಅನುಭವಿಸಿ, ಜಗಳವಿದ್ದರೆ ಅದನ್ನು ಸರಿಪಡಿಸಿ, ಆದರೆ ದರ್ಶಕರನ್ನು ಸೇರಿಸಬೇಡಿ. ನಿಮ್ಮ ಖಾಸಗಿ ಸಮಸ್ಯೆಗಳನ್ನು ಸಾರ್ವಜನಿಕ ಕಥೆಯಾಗಿ ಮಾಡಬೇಡಿ, ಏಕೆಂದರೆ ಒಮ್ಮೆ ಈ ನುಡಿಗಳು ಹೊರಗೆ ಹೋದರೆ ಅವು ನಿಮ್ಮವಷ್ಟೇ ಉಳಿಯುವುದಿಲ್ಲ. ಅವು ಇತರ ಮನುಷ್ಯರ ಅಭಿಪ್ರಾಯಗಳಾಗುತ್ತವೆ, ಮತ್ತು ಆ ಅಭಿಪ್ರಾಯಗಳು ನಿಮ್ಮ ಬಾಂಧವ್ಯಗಳನ್ನು ಅಂತಹ ರೀತಿಯಲ್ಲಿ ಪ್ರಭಾವಿಸುತ್ತವೆ ಯಾವುದನ್ನು ನೀವು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಕೆಲವು ವಸ್ತುಗಳು ಪವಿತ್ರ. ನಿಮ್ಮ ಕುಟುಂಬ, ಅದು ಮುರಿದಿದ್ದರೂ, ಅದರಲ್ಲಿ ನೋವಿದ್ದರೂ, ಅವುಗಳಲ್ಲಿ ಒಂದು ಅದನ್ನು ರಕ್ಷಿಸಿಟ್ಟುಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಾನು ದೀರ್ಘ ಬಾಳನ್ನು ಬದುಕಿದ್ದೇನೆ. ನಾನು ಬಹಳಷ್ಟು ಹೇಳಿದ್ದೇನೆ, ಲಕ್ಷಾಂತರ ನುಡಿಗಳನ್ನು ಉಚ್ಚರಿಸಿದ್ದೇನೆ. ಅವುಗಳಲ್ಲಿ ಹೆಚ್ಚಿನವಕ್ಕೆ ಯಾವುದೇ ವಿಶೇಷ ಪರಿಣಾಮವಿರಲಿಲ್ಲ. ಆದರೆ ಕೆಲವು ನುಡಿಗಳು ಇಂತಿವೆ, ಯಾವುಗಳನ್ನು ನಾನು ಇಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳಲು ಬಯಸುತ್ತೇನೆ. ಕೆಲವು ಗಾಯಗಳನ್ನು ನೀಡಿವೆ, ಯಾವುಗಳನ್ನು ನಾನು ತುಂಬಲು ಸಾಧ್ಯವಾಗಲಿಲ್ಲ. ಮತ್ತು ಪ್ರತಿ ಬಾರಿ ಪಾಠ ಒಂದೇ ಸಮಯಕ್ಕೆ ಸರಿಯಾಗಿ ಮೌನವಾಗಿರುವುದು ನುಡಿಯುವುದಕ್ಕಿಂತ ಬಲಿಷ್ಠವಾದದ್ದು. ನನ್ನ ಸ್ವಪ್ನವನ್ನು ಕಸಿದುಕೊಳ್ಳುವುದು, ಯೋಗೇಶ್ನ ಪದೋನ್ನತಿ ಕಳೆದುಕೊಳ್ಳುವುದು, ಪೂಜಾಳ ಮದುವೆ ಮುರಿದು ಬೀಳುವುದು, ಮತ್ತು ನನ್ನ ಸ್ವಂತ ಮಗನ ಮೌನ, ಇವೆಲ್ಲದರ ಹಿಂದೆ ಎಲ್ಲೋ ಒಂದು ವಸ್ತುವಿತ್ತು, ತಪ್ಪು ಸಮಯದಲ್ಲಿ ಹೇಳಿದ ನುಡಿಗಳು. ನಾನು ನಿಮಗೆ ಇದನ್ನು ಹೇಳುತ್ತಿಲ್ಲ, ನೀವು ಗುತ್ತುಮಯರಾಗಿ ಬನ್ನಿ, ಮನುಷ್ಯರಿಂದ ದೂರ ಬನ್ನಿ, ಅಥವಾ ನಿಮ್ಮ ಸುತ್ತ ಗೋಡೆಗಳನ್ನು ನಿರ್ಮಿಸಿ. ನಾನು ಕೇವಲ ಇಷ್ಟು ಹೇಳುತ್ತಿದ್ದೇನೆ, ವಿವೇಕದಿಂದ ನುಡಿಯಿರಿ. ಗುರುತಿಸಿ, ನುಡಿಗಳಲ್ಲಿ ಬಲವಿದೆ. ಒಮ್ಮೆ ಅವು ಹೊರಗೆ ಹೋದರೆ ಅವು ನಿಮ್ಮ ನಿಯಂತ್ರಣದಲ್ಲಿರುವುದಿಲ್ಲ. ಅವು ಮನುಷ್ಯರ ಮೆದುಳಿನಲ್ಲಿ ಸುತ್ತಾಡುತ್ತವೆ, ನಿಮ್ಮ ಚಿತ್ರವನ್ನು ರೂಪಿಸುತ್ತವೆ ಮತ್ತು ನಿರ್ಧರಿಸುತ್ತವೆ ಮನುಷ್ಯರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂದು. ನೀವು ಪ್ರತಿ ನುಡಿಯನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಬೇಕೆಂದ ಯಾವುದೇ ಬಲವಂತವಿಲ್ಲ. ನಿಮ್ಮ ಸ್ವತ್ತು ನಿಮ್ಮದು, ನಿಮ್ಮ ಯೋಜನೆಗಳು ನಿಮ್ಮವು, ನಿಮ್ಮ ಭಯಗಳು ನಿಮ್ಮವು, ನಿಮ್ಮ ಕುಟುಂಬ ನಿಮ್ಮದು, ನಿಮ್ಮ ಉದ್ದೇಶಗಳು ನಿಮ್ಮವು. ಅವುಗಳನ್ನು ಕೇವಲ ಆ ಮನುಷ್ಯರೊಂದಿಗೆ ಹಂಚಿಕೊಳ್ಳಿ ಯಾರು ನಿಮ್ಮ ಭರವಸೆಯನ್ನು ಗೆದ್ದಿದ್ದಾರೆ, ಮತ್ತು ಅವುಗಳನ್ನು ರಕ್ಷಿಸಿಟ್ಟುಕೊಳ್ಳಿ ಯಾರು ಗೆದ್ದಿಲ್ಲವೋ ಅವರಿಂದ. ಮತ್ತು ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ, ಮೌನವಾಗಿರುವುದು ಅಪ್ರಾಮಾಣಿಕತೆಯಲ್ಲ,
ಮೌನವಾಗಿರುವುದು ವಿವೇಕವಾಗಿದೆ, ಏಕೆಂದರೆ ನೀವು ಹೇಳದ ನುಡಿಗಳು ಎಂದಿಗೂ ನಿಮ್ಮ ವಿರುದ್ಧ ಬಳಸಲಾಗುವುದಿಲ್ಲ. ಇದು ನನ್ನ 92 ವರ್ಷದ ಬಾಳಿನ ನಿಜ. ಇದನ್ನು ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳಿ. ಬಾಳು ದೀರ್ಘವಾಗಲಿ, ಆದರೆ ವಿವೇಕದಿಂದ ತುಂಬಿರಲಿ.